ಎಲ್ರಿಗೂ ಖುಷಿ, ಒಂದು ಒಳ್ಳೆ ಸಮಾರಂಭ. ನಾವು ಬಹಳ ವಿಶ್ವಾಸದಿಂದ ಅವ್ರನ್ನ ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ಅಂತ. ಆದರೆ ಎಲ್ರಿಗೂ ಕೂಡ ಏನೋ ಒಂದು ಸಮಾಧಾನ ಇದೆ, ಅವ್ರಿಗೆ ಮಾತ್ರ ಏನೋ ಒಂಥರ ಬೇಜಾರಿದೆ. ನಾನು ಕಳೆದು ಹೋಗ್ತಾ ಇದ್ದೀನಲ್ಲ, ಈ ಒಂದು ಶಾಲೆ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಈ ಶಾಲೆ ಬರ್ತಕ್ಕಂಥ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಈ ಒಂದು ಕಂಪ್ಲೀಟ್ ಏನು ಟೀಮ್ ವರ್ಕ್ ಇದೆ ಇವರು ಸ್ವಲ್ಪ ದೂರ ಆಗ್ತಿದೆಯಲ್ಲ ಅಂತ ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರ ನೋಡಿ ಅವ್ರ ಕಣ್ಣಲ್ಲಿ ತುಂಬಿಕೊಂಡಿದೆ. ಶಾರದವರೇ, ನಿಮಗೆ ನೀವು ಮಾಡಿ ಪ್ರಯತ್ನ ಮಾಡಿ ಮಾಡಿದ್ರೆ ಮಾಡ್ಬೋದು, ನಮಗೆ ಅದರ ಇದು ಇಲ್ಲ ಅಂತ ಹೇಳಿದ್ರು. ಇದರಲ್ಲಿ ಸರ್ಕಾರಕ್ಕೆ ಬರೆದು ಬೈಚಿನಳ್ಳಿಲಿ ಫಸ್ಟ್ ಬಂದು ನನ್ನ ಸಹಾಯಕಿಯಾಗಿ ಕೆಲಸ ಮಾಡೋರ ಅವರ ಅಣ್ಣ ಫಸ್ಟ್ ಹೋಗಿ ಅದೇ ಅಲ್ಲಿ ಶೆಲ್ಟ್ರಲ್ಲಿ ಅಂಗನವಾಡಿ ಮಾಡಿ ಮುಗಿಸಿದ್ದು ನಾನು. ಆಗ ನನ್ನ ಈ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿರ್ಬೋದು, ತುಂಬ ಕಷ್ಟಪಟ್ಟಿದ್ದೀವಿ. ಬಿಲ್ಡಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು 6 ವರ್ಷ ಶೆಲ್ಟ್ರ್ ಮಾಡಿಕೊಟ್ರು. ಆ ನಂತರ ಈ ಬಿಲ್ಡಿಂಗ್ ಆಯಿತು, ಪಂಚಾಯತಿಯಲ್ಲಿ ಓಡಾಡಿ. ಆದರೆ ಇದನ್ನ ಮೇನ್ ಇದಕ್ಕೆ ಹೋರಾಡಿದ್ದು ನಾನು ಹೇಳಬೇಕಾದ್ರೆ ನಮ್ಮ ದಿವಂಗತ ಕಾರ್ಯಪಂಚ ಸಂಭವ ಆಯಿತು. ಇವತ್ತು ಸ್ವಂತ ಬಿಲ್ಡಿಂಗ್ ಆಯಿತು, ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚಿನ ಇದಾಯಿತು. ಮತ್ತು ನಮ್ಮ ಆರೋಗ್ಯ ಕಾರ್ಯಕರ್ತೆಯವರು ನಮಗೆ ತುಂಬ ಸಹಕಾರ ಕೊಟ್ಟು ನಮ್ಮ ಗ್ರಾಮವನ್ನು ತುಂಬ ಇದರಲ್ಲಿ ಮುಂದಕ್ಕೆ ತರಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ತಾಯಿ ಸಮಾನವಾಗಿ ಕೆಲಸ ಮಾಡೋಳು ಅಂಗನವಾಡಿ ಕಾರ್ಯಕರ್ತೆ. ಅದರಿಂದಾಗಿ ನನಗೆ ಹೆಚ್ಚಿಗೆ ಏನು ಹೇಳಲಿಕ್ಕೆ ಇರೋಂಥ ಇಲ್ಲ. ಈ ಸಂದರ್ಭ ಕೊರೋನಾ ಸಂದರ್ಭಕ್ಕೆ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಸಂಬಂಧಪಟ್ಟ ತಾವೆಲ್ಲರೂ ಇದ್ದೀರಿ. ನಮ್ಮೆಲ್ಲರ ಜವಾಬ್ದಾರಿನ ಭಾಳ ಹೆಚ್ಚಿಗೆ ಮುತುವರ್ಜಿಯಿಂದ ವಹಿಸ್ಕೊಂಡು ಸಮಾಜವೊಂದು ಸ್ವಸ್ಥವಾಗಿ ಆರೋಗ್ಯಕರವಾಗ್ತಕ್ಕಂಥ ದೃಷ್ಟಿ ತಾವು ಇಟ್ಕೊಂಡು ಮನಪೂರ್ವಕವಾಗಿ ದುಡಿದಿದ್ದೀರಿ, ನಮ್ಮ ಕಣ್ಣಲ್ಲಿ ಕಂಡಿದ್ದೀವಿ. ಈ ಸಂದರ್ಭ ತಮಗೂ ಸಮಯ ಅಭಿನಂದನೆ ಸಲ್ಲಿಸಿ ಜಾಗ ಎಲ್ಲರೂ ಮಾಸ್ಕ್ ಹಾಕಿ ದಯವಿಟ್ಟು ಹಾಗೆ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ತಿಮ್ಮಪ್ಪನವರು ಬಂದಿದ್ದಾರೆ, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ.